ಈಗಾಗಲೇ ಭಾಳ ಕುಡಿತಿದ್ದೀರಾ, ಸಿಕ್ಕಾಪಟ್ಟೆ ಕುಡುಕ್ರ ನೀವು. ದಿನ 90 ಅಥವಾ 180 ಅಂದರೆ ಒಂದು ಬಾಟಲ್ ಫುಲ್ ಕುಡಿತಿದ್ದೀರಾ. ಒತ್ತಾಯ ಮಾಡಿ ಕುಡುಕನ್ನ ಒಂದೇ ಸತಿ ನಿಲ್ಲಿಸಿದರೆ ಕನಿಷ್ಠ 6 ಗಂಟೆಯಿಂದ 48 ಗಂಟೆ ಒಳಗೆ ಕೂಲಿ ಕಾರ್ಮಿಕರು ಪ್ರತಿದಿನ ಕುಡಿತಾರೆ. ಹೆಂಗೆ ಕುಡಿತಾರೆ ಅಂದರೆ ಎಲ್ಲರೂ ಅಂತಲ್ಲ, ಬಹಳಷ್ಟು ಮಂದಿ ಹಾಳಾಗೋದೇ ಕುಡಿತಿದ್ದಾರೆ. ಬಾಟ್ಲು ಕುಡಿತಿದ್ದೆ ಸರ್, ಈ ಒಂದು ಬಾಟ್ಲು ಕುಡಿಯೋಕ್ಕಾಗಲ್ಲ. ಎಲ್ಲರಿಗೂ ನಮಸ್ಕಾರ. ನಿಮಗೆಲ್ಲ ಲೈಫ್ ಎಟ್ ನೇಚರ್ಗೆ ಸ್ವಾಗತ. ನಾನು ಇವತ್ತು ಹೇಳ್ತಿರೋ ವಿಷಯ ನಿಮ್ಗೆ ಗಾಬರಿ ಆಗಿಬಿಡುತ್ತೆ. ಇದೇನಪ್ಪ ಡಾಕ್ಟ್ರು ಹಿಂಗೆ ಮಾತಾಡ್ತಾರೆ, ಇವ್ರಿಗೆ ಏನಾಗಿದೆ? ಯಾಕಂದರೆ ಈಗಾಗಲೇ ಭಾಳ ಕುಡಿತಿದ್ದೀರಾ, ಸಿಕ್ಕಾಪಟ್ಟೆ ಕುಡುಕ್ರ ನೀವು. ದಿನ 90 ಅಥವಾ 180 ಅಂದರೆ ಒಂದು ಬಾಟಲ್ ಫುಲ್ ಕುಡಿತಿದ್ದೀರಾ. ಸಡನ್ನಾಗಿ ನಿಲ್ಲಿಸ್ತೀರಾ? ಖಂಡಿತ ನಿಲ್ಲಿಸ್ಬೇಡಿ. ನೀವು ನಿಲ್ಲಿಸಿದ್ರೆ ನಿಮಗೆ ಆಲ್ಕೋಹಾಲಿಕ್ ಫಿಟ್ಸ್ ಬರುತ್ತೆ. ಸಿಕ್ಕಾಪಟ್ಟೆ ಕುಡುಕರು ನಿಮ್ಮ ಹೆಂಡ್ತಿನೋ ಅಥವಾ ಇನ್ಯಾರೋ ಒತ್ತಾಯ ಮಾಡಿ ಕುಡುಕನ್ನ ಒಂದೇ ಸತಿ ನಿಲ್ಲಿಸಿದರೆ ಕನಿಷ್ಠ 6 ಗಂಟೆಯಿಂದ 48 ಗಂಟೆ ಒಳಗೆ ಅವನು ಕುಡಿಲಿಲ್ಲ ಅಂತಂದರೆ ಅವನಿಗೆ ಫಿಟ್ಸ್ ಅಥವಾ ಮೂರ್ಛೆ ರೋಗ, ಅಪಸ್ಮಾರ ಅಂತೀರ, ಅದು ಬಂದ್ಬಿಡುತ್ತೆ. ಅವನೇನಾದರೂ ಗಾಡಿ ಓಡಿಸ್ತಾ ಬಿದ್ದರೆ ಅಥವಾ ಕಟ್ಟಡದಿಂದ ಬಿದ್ದರೆ ಅಥವಾ ಬಸ್ಸಿಂದ ಬಿದ್ದರೆ ಪ್ರಾಣನೇ ಹೋಗ್ಬೋದು. ಅಂದರೆ ನಾನು ಹೇಳ್ತಿರೋದು ಕುಡ್ತಾ ನಿಲ್ಲಿಸ್ಬೇಡಿ ಅಂತ. ಇವ್ರಿಗೇನಪ್ಪ ಆಗಿದೆ ಅಂತ ಅಂದ್ಕೊಳ್ತೀರಾ? ಅಂದರೆ ಆ ಲೆವೆಲ್ಲಿಗೆ ಹೋಗಲೇಬಾರ್ದು. ನೀವು ಅಷ್ಟು ದೊಡ್ಡ ಕುಡುಕರಾದರೆ, ಪ್ರತಿದಿನ ಕುಡಿಯೋರಾದರೆ ಕುಡ್ತಾ ನಿಲ್ಲಿಸೋದು ಕೂಡ ಪ್ರಾಣಾಪಾಯ. ಹಾಗಾಗಿ ನಾನು ಹೇಳ್ತಿರೋದು ನಿಲ್ಲಿಸ್ಬೇಡಿ ಅಂದರೆ ಆ ಅರ್ಥ ಅಲ್ಲ. ಕುಡಿಯೋದು ಅಷ್ಟು ಡೇಂಜರ್ ಆರೋಗ್ಯಕ್ಕೆ. ಯಾಕಂದರೆ ಬೇಜಾರು ಸಂಗತಿ ಅಂತಂದರೆ ನಮ್ಮಲ್ಲಿ ಯಾರ್ಯಾರು ಕುಡಿತಾರೆ? ಕೂಲಿ ಕಾರ್ಮಿಕರು ಪ್ರತಿದಿನ ಕುಡಿತಾರೆ. ಹೆಂಗೆ ಕುಡಿತಾರೆ ಅಂದರೆ ಎಲ್ಲರೂ ಅಂತಲ್ಲ, ಬಹಳಷ್ಟು ಮಂದಿ ಹಾಳಾಗೋದೇ ಕುಡ್ತಿದ್ದ. ಪ್ರತಿದಿನ ಅವ್ರು ರಾತ್ರಿ ಕುಡಿದ್ರೇನೆ ಬೆಳಿಗ್ಗೆ ಕೆಲ್ಸಕ್ಕೆ ಹೋಗೋದು. ಕೆಲವರು ಬೆಳಿಗ್ಗೆ ಕುಡ್ಕೊಂಡು ಹೋಗ್ತಾರೆ. ನಮ್ಮಲ್ಲಿ ಒಬ್ರು ಕೆಲ್ಸಕ್ಕೆ ಬರ್ತಿದ್ರು. ಅವಳು ಆ ಹುಡುಗಿ ಪಾಪ, ಅವ್ರ ಅಪ್ಪ ಅಮ್ಮ ಏನಂತಂತಂದ್ರೆ ಯಾವ ಲೆವೆಲ್ ಕುಡುಕರು ಅಂದರೆ ಅಪ್ಪ ಅಮ್ಮ ಇಬ್ಬರು ಕುಡುಕರು. ಹೇಗೆ ಅಂದರೆ ಅವ್ರು ಬೆಳಿಗ್ಗೆ ಕುಡಿದ್ರೇನೆ ಅವ್ರು ಕೆಲಸ ಮಾಡೋಕ್ಕಾಗೋದು. ಇಲ್ಲ ಅಂದರೆ ಕೈ, ಅವರು ಪಕ್ಕದ ಮನೆಯವ್ರು ಹೇಳ್ತಿದ್ದ, ಸರ್ ಅವ್ರು ಬೆಳಿಗ್ಗೆ ಕೈ ನಡುಕ್ತಾನೆ ಕುಡಿಯೋದು, ಕುಡಿದ ಮೇಲೆ ಅವ್ರು ಸರಿಯಾಗೋದು. ಅಂದರೆ ಆಲ್ಕೋಹಾಲು ಒಂದೇನೋ ಹೇಳ್ತಾರೆ ನೋಡಿ, ಮೊದಲು ಬಾಟ್ಲನ್ನು ಕುಡಿಯುತ್ತೆ, ಆಮೇಲೆ ಬಾಟ್ಲೆ ನಮ್ಮನ್ನು ಕುಡಿಯುತ್ತಂತೆ. ಆ ಲೆವೆಲ್ ಆ ಮಟ್ಟಕ್ಕೆ ಕುಡುಕರಾಗ್ಬಿಟ್ರೆ ಅವರು ಪ್ರತಿದಿನ ಕುಡ್ತಾ ಇಲ್ಲದೆ ಬದುಕೋಕೆ ಆಗಲ್ಲ. ಅವರಿಗೆ ವಿತ್ಡ್ರಾ ಮಾಡೋಕ್ಕೆ ಅಂದರೆ ಆಲ್ಕೋಹಾಲನ್ನು ಬಿಡೋದಕ್ಕೆ ಆಗೋದಿಲ್ಲ. ಇನ್ನೊಂದು ಕತೆ ಹೇಳ್ತೀನಿ ಕೇಳಿ. ನಮ್ಮಲ್ಲಿ ಇನ್ನೊಬ್ಬ ಕೆಲಸದವನು ನಮ್ಮಲ್ಲಿಗೆ ಬರ್ತಾ ಇದ್ದ, ನನ್ನ ಶಾಪಿಗೆ ಬರ್ತಾ ಇದ್ದ. ಅವ್ರ ಮನೇಲಿ 3 ಜನ, ಇಬ್ಬರು ಅಂಗವಿಕಲರು, ಇಬ್ಬರಿಗೆ ಪೋಲಿಯೋ ಆಗಿದೆ. ಒಬ್ಬ ಮಾತ್ರ ಗಟ್ಟಿ ಇದ್ದ. ಎಷ್ಟು ಗಟ್ಟಿ ಇದ್ದ ಅಂತಂದರೆ ಯಾವ್ದು ಸ್ಲ್ಯಾಬ್ ಬೇಕಾದರೂ ಅಂದರೆ RCC ಅಂತಾರಲ್ಲ, ಅದನ್ನು ಬರೀ ಒಂದು ಸುತ್ತಿಗೆನಲ್ಲಿ ಒಡೆದು ಹಾಕ್ತಿದ್ದ. ಅಂಥ ಶಕ್ತಿ ಇದ್ದವನು ಬರೀ 28 ವರ್ಷಕ್ಕೆ ಕುಡಿದು ಲಿವರ್ ಫೇಲ್ಯೂರ್ ಆಗಿ ಹೊಟ್ಟೆ ಉಬ್ಬರಿಸಿ, ಹೊಟ್ಟೆಲಿ ನೀರು ತುಂಬೋದು ಅಂತಾರಲ್ಲ, ಅಸೈಟಿಸ್ ಅಂತಾರೆ, ಅದಾಗ್ಬಿಟ್ಟು ಸತ್ತೋಗ್ಬಿಟ್ಟ. ಬರೀ 28 ವರ್ಷಕ್ಕೆ ಸತ್ತ. ನಾನು ಯಾಕೆ ಸತ್ತ? ಎಷ್ಟೋ ಜನ ಯಾವಾಗಲೂ ಕುಡಿತಾರೆ, 50-60 ವರ್ಷ. ಕೆಲವ್ರನ್ನ ಕೇಳಿದ್ರೆ ಕುಡಿತಾರೆ. ನನಗೆ ಇನ್ನೊಬ್ಬ ಪೇಷಂಟ್ ಬಂದು ಹೇಳ್ದ, ನೀವು ನಂಬ್ತಿರೋ ಬಿಡ್ತಿರೋ ಸರ್, ನನಗೆ ಒಂದು ತೊಂದರೆ ಆಗ್ಬಿಟ್ಟಿದೆ. ಏನು ಅಂತ? ಸರ್ ನಾನು 3 ಬಾಟ್ಲು ಕುಡಿತಿದ್ದೆ ಸರ್, ಈ ಒಂದು ಬಾಟ್ಲು ಕುಡಿಯೋಕ್ಕಾಗಲ್ಲ, ಭಾಳ ಒಳ್ಳೇದಲ್ಲ, ಬಿಟ್ಬಿಡಿ. ಅಯ್ಯೋ ಹಂಗಲ್ಲ ಸರ್, ನಾನು ನಿಮ್ಮ ಹತ್ರ ಬಂದಿದ್ದು, ನಂಗೆ ಏನೋ ತೊಂದರೆ ಆಗಿದೆ, ನಾನು 3 ಬಾಟ್ಲು ಕುಡಿಯೋನು, ನನಗೆ 1 ಬಾಟ್ಲು ಕುಡಿಯೋಕ್ಕಾಗ್ತಿಲ್ಲ. ಅಂದರೆ ನಿಂಗೆ ಏನು ಮಾಡಬೇಕಪ್ಪ ಅಂದರೆ ನನಗೆ 3 ಬಾಟ್ಲು ಕುಡಿಯೋಂಗೆ ಮಾಡಿ ಅಂತ. ಅಂದರೆ ಅವನಿಗೆ ಏನಾಗಿದೆ, ತಲೆಯಲ್ಲಿ ಬಂದುಬಿಟ್ಟಿದೆ, ನನಗೇನೋ ಶಕ್ತಿ ಕಡಿಮೆ ಆಗ್ಬಿಟ್ಟಿದೆ, ನನಗೇನೋ ವಯಸ್ಸಾಗ್ತಿದೆ, ನಾನು ಅಷ್ಟು ಕುಡಿಯೋ ತಾಕತ್ತು ಕಡಿಮೆ, ಇಂಥ ಹುಚ್ಚರು. ನಾನು ಈಗೇನು ಹೇಳ್ತಿದ್ನಲ್ಲ ಕತೆ, ಅವ್ನು ಯಾಕೆ ಸತ್ತ 28 ವರ್ಷಕ್ಕೆ? ಇದು ಇನ್ನೊಂದು ನನ್ನ ಕತೆ ಹೇಳಿರಲಿ, ಈ ಥರದ ಹುಚ್ಚರು ಇರ್ತಾರೆ. ಯಾಕೆ ಸತ್ತ ಅಂದರೆ ಅವನು ಕಟ್ಟಡದ ಕೆಲಸ ಮಾಡ್ತಿದ್ದ, ಕಟ್ಟಡ ಕಾರ್ಮಿಕ ಆಗಿದ್ದ. ಅವನು ಯಾವುದೋ ಒಂದು ಕಟ್ಟಡದಲ್ಲಿ ಕೆಲಸ ಮಾಡ್ತಿದ್ದಿಲ್ಲ. ಆ ಕಟ್ಟಡದ ಏನು ಓನರ್, ಮಾಲೀಕ ಏನು ಮಾಡ್ದ ಅಂತಂದರೆ ಕೆಲಸ ಮಾಡೋರಿಗೆ ಸರಾಯಿ ತಂದು ಕೊಡ್ತಿದ್ದ. ಯಾವ ಸರಾಯಿ ತಂದು ಕೊಡ್ತಿದ್ದ? ಕಡಿಮೆ ದುಡ್ಡಲ್ಲಿ ಆಗಬೇಕು ಅಂತ ಈ ಲೋಕಲ್ ಸರಾಯಿ ಅಂತ ಎಲ್ಲೋ ಮಾಡ್ತಾರೆ, ಕಳ್ಳಬಟ್ಟಿ ಮಾಡೋ ಸರಾಯಿ ಕೊಟ್ಟರು. ಆದರೆ ಆ ಕಳ್ಳಬಟ್ಟಿಲಿ ಏನು ಹಾಕ್ತಿದ್ರು ಅಂತಂದರೆ ಗಾಬರಿ ಹಾಕ್ತೀರಾ, ಕೊಳತ್ತ ಹಣ್ಣು ಹಾಕ್ತಾರಂತೆ, ಅಥವಾ ಕಾಕಂಬಿ ಅಂತಾರಲ್ಲ, ಕಬ್ಬಿಂದ ಬೆಲ್ಲ ಮಾಡಬೇಕಾದ್ರೆ ಏನು ಕೊಳೆ ಅಂತ ಬರುತ್ತಲ್ಲ, ಅದನ್ನು ಬಳಸ್ತಾರೆ. ಆ ಕೊಳೆ ಅಷ್ಟೇ ಹಾಕಿದ್ರು ಪರವಾಗಿಲ್ಲ, ಅದಕ್ಕೆ ಮತ್ತು ಬರೋದಕ್ಕೆ ಏನು ನವಸಾಗರ ಅಂತಾರೆ, ಅಮೋನಿಯಂ ಕ್ಲೋರೈಡ್ ಹಾಕ್ತಿದ್ರಂತೆ. ಬ್ಯಾಟ್ರಿ ಸೆಲ್ಗಳು ಬರುತ್ತಲ್ಲ, ನಮ್ಮದು ಟಾರ್ಚ್ಗೆ ಹಾಕೋ ಬ್ಯಾಟ್ರಿ ಸೆಲ್ಗಳು, ಅದನ್ನು ಒಡೆದ್ಬಿಟ್ಟು ಅದ್ರ ಪುಡಿ, ಅದರಲ್ಲಿ ಭಯಂಕರ ವಿಷ, ಲೆಡ್ ಇರುತ್ತೆ. ಅದು ಲೆಡ್ಡು ಹೆವಿ ಟಾಕ್ಸಿಕ್. ಅದು ಅಂದರೆ ಲಿವರ್ಗೆ ಟಾಕ್ಸಿಕ್ಕು, ಹಾಗೆ ಕಿಡ್ನಿಗೆ ಟಾಕ್ಸಿಕ್ಕು, ಅದನ್ನು ಹಾಕ್ತಾರೆ. ಪರಿಣಾಮವಾಗಿ ಬರೀ 1 ರಿಂದ 2 ವರ್ಷ ಕುಡಿದವನು ಅಷ್ಟು ಬೇಗ
ಅವನಿಗೆಲ್ಲ ಹೇಳಿದ್ನಲ್ಲ ಮಲ್ಟಿ ಆರ್ಗನ್ ಫೇಲ್ಯೂರ್ ಅಂತಲ್ಲ, ಮೊದಲು ಅದು ಲಿವರ್ ತೊಂದರೆ ಆಯಿತು. ಕುಡ್ದ ಬರೀ 1 ಗಂಟೆ ಒಳಗಡೆ ಆಲ್ಕೋಹಾಲ್ ಕುಡಿದ್ರೆ 1 ಗಂಟೆ ಒಳಗೆ ಅದು ಲಿವರನ್ನು ಸೇರುತ್ತೆ. ಲಿವರನ್ನು ಸೇರಿದ್ಬಿಟ್ಟು ಅಲ್ಲಿಂದ ಮೆದುಳಿಗೆ ಹೋಗುತ್ತೆ. ಮೆದುಳಲ್ಲಿ ಅದು ಕೆಲಸ ಮಾಡುತ್ತೆ. ಮೆದುಳಲ್ಲಿ ನಮ್ಮದು ಬೇರೆ ಬೇರೆ ಸೆಂಟರ್ಸ್ ಇರ್ತಾವಲ್ಲ, ಆ ಸೆಂಟರ್ಸನ್ನೆಲ್ಲ ಅದು ಆಲ್ಕೋಹಾಲ್ ಅಥವಾ ಏನು ಸರಾಯಿ ಅಲ್ಲಿ ಹೋಗಿ ಅದು ಕೆಲಸ ಮಾಡುತ್ತೆ. ಹಾಗಾಗಿ ಬಹಳ ಬೇಗ ಮೊದಲು ಹೊಟ್ಟೆ ತೊಂದರೆ ಆಗುತ್ತೆ, ಗ್ಯಾಸ್ಟ್ರೈಟಿಸ್ ಈ ಥರ ತೊಂದರೆ ಆಗುತ್ತೆ ಆಲ್ಕೋಹಾಲ್ ಕುಡಿಯೋದ್ರಿಂದ. ಆಮೇಲೆ ಡ್ಯಾಮೇಜ್ ಆಗೋದು ಲಿವರಲ್ಲಿ ಏನಾಗುತ್ತೆ, ಫ್ಯಾಟಿ ಲಿವರ್ ಆಗುತ್ತೆ, ಲಿವರಲ್ಲಿ ಫ್ಯಾಟ್ ಸೇರ್ಕೊಳ್ಳುತ್ತೆ. ಅದಾದಮೇಲೆ ಮತ್ತು ಕುಡಿಯೋದು ಬಿಡಲಿಲ್ಲ ಅಂತಂದರೆ ಸಿರೋಸಿಸ್ ಆಫ್ ಲಿವರ್ ಅಂತಾರೆ. ಅಂದರೆ ಲಿವರಿನ ಜೀವಕೋಶಗಳು ಸಂಪೂರ್ಣ ಹಾನಿಯಾಗಿ ಸಿರೋಸಿಸ್ ಆಫ್ ಲಿವರ್ ಆಗುತ್ತೆ. ಅದಾದಮೇಲೆ ಲಿವರಲ್ಲಿ ಒಂದು ಪೋರ್ಟಲ್ ವೇನ್ ಅಂತ ಒಂದು ದೊಡ್ಡ ರಕ್ತನಾಳಗಳು ಹೋಗುತ್ತೆ, ಅದಕ್ಕೆ ತೊಂದರೆ ಆಗಿಬಿಟ್ಟು ಆ ಪೋರ್ಟಲ್ ವೇನಲ್ಲಿ ಹೋಗೋ ಏನು ಫ್ಲೂಯಿಡ್ ಅಥವಾ ದ್ರವ ಸೋರಕ್ಕೆ ಶುರುವಾಗಿ ಹೊಟ್ಟೆ ಒಳಗಡೆ ಖಾಲಿ ಜಾಗದಲ್ಲಿ ತುಂಬಿಕೊಂಡು ಅಸೈಟಿಸ್ ಅಥವಾ ಉದರ ನೀರು ತುಂಬ್ಕೊಳ್ಳುತ್ತೆ. ಕ್ರಮೇಣ ಕಿಡ್ನಿ ತೊಂದರೆ ಆಗುತ್ತೆ, ಕಾಲು ಊತ ಬರುತ್ತೆ, ಕಿಡ್ನಿ ಕೂಡ ಕೆಲಸ ಮಾಡೋದಿಲ್ಲ. ಆಮೇಲೆ ತುಂಬ ಕುಡಿಯೋರಿಗೆ ಆಗೋದು ದೊಡ್ಡ ಕಾಯಿಲೆ ಅಂತಂದರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಥವಾ ಹೈಪರ್ ಟೆನ್ಷನ್ ಬರ್ಬೋದು. ಆಮೇಲೆ ಮೆದುಳು ಮೇಲೆ ತುಂಬ ನರಗಳ ಮೇಲೆ ತುಂಬ ತೊಂದರೆ ಆಗುತ್ತೆ. ನೀವು ನೋಡಿ ಕೆಲವರು ಭಾಳ ಕುಡುಕರು ಅವ್ರಿಗೇನಾಗುತ್ತೆ ಮೆದುಳಿನ ಈ ಆಲ್ಕೋಹಾಲಿಕ್ ನ್ಯೂರೋಪತಿ ಅಂತಾರೆ. ಅಂದರೆ ನರಗಳ ತೊಂದರೆಯಾಗಿ ಅವರಿಗೆ ಕಾಲಲ್ಲಿ ಜೋಮ್ ಹಿಡಿಯೋದು ಅಥವಾ ಮರಗಟ್ಟಂಗಾಗೋದು, ನಡೆಯೋಕ್ಕೆ ಆಗಲ್ಲ. ಅವರು ಇಲ್ಲಿಂದ ಒಂದು 10 ಮಾರು ಹೋಗೋದಕ್ಕೆ 1 ಗಂಟೆ ತಗೊಳ್ತಾರೆ. ಆಮೇಲೆ ನಡ್ಗಕ್ಕೆ ಶುರುವಾಗುತ್ತೆ, ಟ್ರೆಮರ್ಸ್ ಅಂತಾರಲ್ಲ. ಬಹಳಷ್ಟು ಜನ ನಮ್ಮ ಕಡೆ ಅಡಿಕೆ ತೋಟದಲ್ಲಿ ಕೆಲಸ ಮಾಡೋರು, ಅಡಿಕೆ ಗೊನೆ ತೆಗಿಯೋರು, ಅಡಿಕೆಗೆ ಔಷಧಿ ಸಿಂಪರಣೆ ಮಾಡೋರು, ನಾನು ಭಾಳ ಜನ ಕೇಳ್ತೀನಿ ಕ್ಲಿನಿಕಲ್ಲಿ, ಏನು ಕೆಲಸ ಮಾಡ್ತೀರಾ? ಔಷಧಿ ಹೊಡಿತೀವಿ ಸರ್ ಅಂತ. ಆಗ ಔಷಧಿ ಹೊಡಿಯೋರಿಗೆ ನಾನು ಮೊದಲು ಕೇಳೋದು ಕುಡಿತೇನಪ್ಪ ಅಂತ. ಕುಡಿಯಲ್ಲ ಸರ್ ಅಂದರೆ ನಂಗೆ ಭಾಳ ಖುಷಿ. ನಾನು ಹೇಳ್ತೀನಿ ಪರವಾಗಿಲ್ಲಪ್ಪ, ಈ ಕೆಲಸ ಮಾಡೋರು ಕುಡಿದೇ ಇರೋರು ನೀನು. ಅವ್ರು ಕುಡಿಯೋರು ಏನು ಮಾಡ್ತಾರೆ, ನಾನು ತುಂಬ ಜನ ನೋಡಿದ್ದೀನಿ 30-35 ವರ್ಷಕ್ಕೆ ಅವರಿಗೆ ಒಂದೇ ಲಿವರ್ ಕ್ಯಾನ್ಸರ್ ಆಗಿ ಸಾಯ್ತಾರೆ, ಇಲ್ಲ ಈ ಅಸೈಟಿಸ್ ಆಗಿ ಸಾಯ್ತಾರೆ, ಇಲ್ಲ ಮರದಿಂದ ಬಿದ್ದು ಸೊಂಟದಲ್ಲಿ ಸ್ವಾಧೀನ ಕಳ್ಕೊಂಡು ಸೊಂಟದ ಕೆಳಭಾಗ ಪ್ಯಾರಾಲಿಸಿಸ್ ಆಗಿ ಜೀವನ ಪೂರ್ತಿ ನರಳುತ್ತಾರೆ. ಹಾಗಾಗಿ ಸ್ನೇಹಿತರೆ, ನಾನು ಹೇಳ್ತಿರೋದು ಆಲ್ಕೋಹಾಲು ಬಿಡಲೇಬೇಕು. ನನ್ನ ಹತ್ರ ಕೆಲವರು ಒತ್ತಾಯ ಮಾಡಿ ಹೆಂಡತಿ ಅಥವಾ ಇನ್ಯಾರೋ ಭಾವನೆಂಟ ಒತ್ತಿಟ್ಕೊಂಡು ಕರ್ಕೊಂಬರ್ತಾರೆ. ನಾನು ಫಸ್ಟ್ ಕೇಳೋದಷ್ಟೇ, ಅವನಿಗೆ ನೀವು ನಿಮ್ಮ ಒತ್ತಾಯಕ್ಕೆ ಅವನು ಕುಡ್ತಾ ಬಿಡ್ಸಕ್ಕೆ ಬಂದಿದ್ದಾನೋ ಅಥವಾ ಅವನಿಗೆ ಆಸಕ್ತಿ ಇದೆಯಾ? ನಿಮ್ಗೆ ನಂಬ್ತಿರೋ ಬಿಡ್ತಿರೋ? ನಾನು ಬಹಳಷ್ಟು ಜನರಿಗೆ ಕುಡ್ತಾ ಬಿಡಿಸಿದ್ದೀನಿ. ಹೇಗೆ ಬಿಡಿಸಿದ್ದೀನಿ ಅಂತಂದರೆ, ಆ ಕುಡಿಯೋನು ಮೊದಲು ನನ್ನ ಮಾತು ಕೇಳಬೇಕು, ಅವನಿಗೆ ಅನಿಸ್ಬೇಕು. ಸರ್ ಕೆಲವರು ಹೇಳ್ತಾರೆ, ಸರ್ ಸಾಕಾಗ್ಬಿಟ್ಟಿದೆ ಸರ್, ಮಾನ ಮರ್ಯಾದೆ ಎಲ್ಲ ಹೋಗಿದೆ, ಕುಡಿಯೋದು ಬಿಡಬೇಕು. ಆ ಥರದ ಮನಸ್ಥಿತಿ ಇರೋರು ನಿಮಗೆ ಸಿಕ್ಕಿದ್ರೆ ಖಂಡಿತವಾಗಿಯೂ ಕುಡ್ತಾ ಬಿಡಿಸ್ಬೋದು. ಆಯುರ್ವೇದದಲ್ಲಿ ಕುಡಿತಾ ಬಿಡಿಸೋದಕ್ಕೆ ಬಹಳ ಒಳ್ಳೆಯ ಔಷಧಿಗಳಿದೆ. ಆದರೆ ಸ್ವಲ್ಪ ಅವ್ರಿಗೆ ಮನಸ್ಥಿತಿ ಇರಬೇಕು, ನಾನು ಬಿಡಬೇಕು. ಕೆಲವರಿಗೆ ಅನಿಸಿರುತ್ತೆ, ಕುಡ್ದಾಗ ಅನ್ಸಲ್ಲ, ಮತ್ತೆ ಕುಡಿತಾರೆ. ಕುಡಿದೇ ಇದ್ದಾಗ ಒಂದೊಂದ್ಸತಿ ಅನಿಸುತ್ತೆ, ಅಯ್ಯೋ ನಾವು ಇದು ಕುಡಿಬಾರ್ದು ಅಂತ. ಆ ಥರದವ್ರಿಗೆ ನಾವು ಏನು ಮಾಡಬೇಕು ಅಂತಂದರೆ, ನಮ್ಮಲ್ಲಿ ದ್ರಾಕ್ಷಾರಿಷ್ಟ ಅಂತ ಬರುತ್ತೆ, ಅದರಲ್ಲಿ 9-11% ಅಷ್ಟೇ ಆಲ್ಕೋಹಾಲ್ ಇರುತ್ತೆ. ಯಾರು ಕುಡಿತಾರೋ ಅವರಿಗೆ ಈ ದ್ರಾಕ್ಷಾರಿಷ್ಟವನ್ನು 30 ml, ನಾನು ಹೇಳ್ತೀನಿ, ನಿಂಗೆ ಕುಡಿಬೇಕು ಅನ್ಸುತ್ತಾ, ಬೆಳಿಗ್ಗೆ ಕುಡಿ 30 ml, ರಾತ್ರಿ 30 ml ಕುಡಿ, ಏನೂ ಆಗಲ್ಲ. ಅಥವಾ ಮೊದಲು 60 ml ಕುಡಿ, ಏನೂ ಆಗಲ್ಲ. ಕುಡಿತಾ ಹೋದರೆ ಅದನ್ನು ಅವನಿಗೆ ಸಿಕ್ಕದೇ ಇದ್ದಾಗ ಮಾಡಬೇಕು. ಅಂದರೆ ಅವನಿಗೆ ಆಲ್ಕೋಹಾಲ್ ಸಿಗದೇ ಇದ್ದಂಗೆ ಮಾಡಿದ್ರೆ ಈ ದ್ರಾಕ್ಷಾರಿಷ್ಟನ್ನು ಕುಡಿತಾ, ಜೊತೆಗೆ ನಮ್ಮಲ್ಲಿ ಕೆಲವು ಔಷಧಿಗಳು ಅವನಿಗೆ ಮಾನಸಿಕವಾಗಿ ಸ್ಟೆಬಿಲಿಟಿ ಬರಬೇಕು, ನಾನು ಕುಡಿಯೋದು ಬಿಡಬೇಕು ಅಂತ. ಆ ಥರದ ಕೆಲವು ಔಷಧಿಗಳಿದೆ. ಉದಾಹರಣೆ, ಒಂದಲಗ, ಅಶ್ವಗಂಧ ಇರೋದು, ಬ್ರಾಹ್ಮಿ ಇರೋದು, ಜಟಾಮಾಂಸಿ ಅಂತ ಬರುತ್ತೆ, ಜ್ಯೋತಿಷ್ಮತಿ ಅಂತ ಬರುತ್ತೆ. ಈ ಥರದ ಔಷಧಿಗಳಿರೋ ಮಾತ್ರೆಗಳು ಬೇಕಾದಷ್ಟು ಬರುತ್ತೆ. ನೀವು ಯಾರು ಆಯುರ್ವೇದ ವೈದ್ಯರನ್ನು ಕೇಳಿ ಈ ಥರದ ಮಾತ್ರೆಗಳನ್ನು ತೊಗೊಬೇಕು. ಜೊತೆಗೆ ಅವರಿಗೆ ಲಿವರ್ ತುಂಬ ಹಾಳಾಗಿರುತ್ತೆ. ಲಿವರ್ ಫಂಕ್ಷನಿಗೆ ಲಿವರ್ ಚೆನ್ನಾಗಿ ಕೆಲಸ ಮಾಡೋವಂಥದ್ದು ನಮ್ಮ ಲೈಫ್ ಅಟ್ ನೇಚರಲ್ಲಿ ಕಾಮೋಲಿವೆಕ್ಸ್ ಅಂತ ಮಾತ್ರೆ ಇದೆ. ಲಿವರ್ ಚೆನ್ನಾಗಿ ಕೆಲಸ ಮಾಡಿ, ಯಾಕಂದರೆ ಲಿವರ್ ಸೆಲ್ಸ್ಗಳು ತುಂಬ ಡ್ಯಾಮೇಜ್ ಆಗಿರುತ್ತೆ, ಹಾಳಾಗಿರುತ್ತೆ ಲಿವರ್ನ ಜೀವಕೋಶಗಳು. ಅದನ್ನು ಸರಿಯಾಗೋ ಮಾತ್ರೆಗಳನ್ನು ಕೊಟ್ಟು ದ್ರಾಕ್ಷಾರಿಷ್ಟ ಕೊಟ್ಟರೆ ಖಂಡಿತವಾಗಿಯೂ ಅವನು ಕುಡಿತದಿಂದ ಮುಕ್ತ ಆಗ್ಬೋದು. ಆಮೇಲೆ ಇನ್ನೂ ಒಂದು ನೋಡಿ, ನಮ್ಮಲ್ಲಿ ಇವತ್ತಲ್ಲ, ಸಾವಿರಾರು ವರ್ಷದ ಹಿಂದೆ ಕುಡುಗರು ಇವಾಗ ಬಂದಿಲ್ಲ. ಅವಾಗಲೂ ಕೂಡ ನಮ್ಮ ಆಯುರ್ವೇದದಲ್ಲಿ ಮದಾತ್ಯಯ ಅಂತ ಒಂದು ಅಧ್ಯಾಯ ಇದೆ. ಅಂದರೆ ಆ ಕುಡಿತದಿಂದ ಮದ ಬಂದಾಗ ಅದನ್ನು ಇಳಿಸೋದಕ್ಕೆ ಏನೇನು ಮಾಡಬೇಕು ಅಂತ. ಆ ಒಂದು ಅದರಲ್ಲಿ ಒಂದು ಖರ್ಜೂರಾದಿ ಮಂತ ಅಂಥೇಳಿ ಒಂದು ಪಾನಕ ಹೇಳಿದ್ದಾರೆ. ಆ ಆಯುರ್ವೇದದಲ್ಲಿ ಖರ್ಜೂರಾದಿ ಮಂತ ಅಂಥೇಳಿ ಒಂದು ಪಾನಕ ಹೇಳಿದ್ದಾರೆ. ಅದಕ್ಕೆ ಖರ್ಜೂರ, ದಾಳಿಂಬೆ ಬೀಜ, ದ್ರಾಕ್ಷಿ, ವಿಶೇಷವಾಗಿ ಕಪ್ಪು ದ್ರಾಕ್ಷಿ, ಮತ್ತು ಒಂದು 2-3 ಥರದ ಹುಳಿ, ಆಮ್ಲವೇತಸ ಅಂತಂದರೆ ವಾಟೆ ಹುಳಿ ಅಂತ ಕೇಳಿರ್ಬೋದು. ಈ ಥರದ ಹುಳಿಯನ್ನು ಹಾಕಿ ಅದನ್ನು ಅರೆದು ಬಿಟ್ಟು ಸೋಸಿ ಪಾನಕ ಮಾಡಿ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಿಬಿಟ್ಟು ಕುಡಿಯೋಕ್ಕೆ ಕೊಟ್ಟರೆ
ಅವನಿಗೆ ಆಲ್ಕೋಹಾಲಿನ ಈ ಮದ ಅಂತಾರಲ್ಲ ಅದರದ ಏನು ತೀಕ್ಷ್ಣತೆ ಕಡಿಮೆ ಆಗುತ್ತೆ. ನಿನಗೆ ದ್ರಾಕ್ಷಾರಿಷ್ಟ ಕುಡಿಯೋಕ್ಕೆ ಕೊಟ್ಬಿಟ್ಟು ಈ ಬೇರೆ ಸಮಯದಲ್ಲಿ ಬೇರೆ ಏನೋ ಕುಡಿಯೋದ್ರ ಬದಲು ಅವನು ಕಾಫಿ ಟೀ ಈ ಥರದ್ದು ಕುಡಿದ್ರೆ ಮೊದಲೇ ಅವನು ಆಲ್ಕೋಹಾಲ್ ಬಿಟ್ಟಿರ್ತಾನೆ. ಅವನಿಗೆ ತುಂಬ ಗ್ಯಾಸ್ಟ್ರೈಟಿಸ್, ಹೊಟ್ಟೆ ಎಲ್ಲ ಸುಟ್ಟೋಗಿರುತ್ತೆ. ಆಮೇಲೆ ಅವನಿಗೆ ಶಕ್ತಿಹೀನತೆ ಆಗಿರುತ್ತೆ, ಶಕ್ತಿ ಇರಲ್ಲ. ಈ ಹಣ್ಣುಗಳು ದಾಳಿಂಬೆ, ದ್ರಾಕ್ಷಿ, ಖರ್ಜೂರದ ಏನು ಪಾನಕವನ್ನು ಕೊಡೋದ್ರಿಂದ ಬೇಗ ಅವನಿಗೆ ಈ ಗ್ಯಾಸ್ಟ್ರೈಟಿಸ್ ಸಮಸ್ಯೆ ದೂರ ಆಗುತ್ತೆ, ನಿಶಕ್ತಿ ಕಡಿಮೆ ಆಗುತ್ತೆ. ನರಗಳಿಗೆ ಸಂಬಂಧಪಟ್ಟ ನರಗಳು ಅವನಿಗೆ ನರಗಳಿಗೆ ಏನು ನ್ಯೂರೈಟಿಸ್, ನ್ಯೂರೋಪತಿ ಅದಕ್ಕೆ ಸಂಬಂಧಪಟ್ಟ ಆಯುರ್ವೇದ ಔಷಧಿಗಳು ಇರುತ್ತೆ. ಹಚ್ಚಲಿಕ್ಕೆ ಕೈ ಕಾಲಿಗೆ ಹಚ್ಚಲಿಕ್ಕೆ ಕ್ಷೀರಬಲ ತೈಲ, ಮಹಾನಾರಾಯಣ ತೈಲ ಇರುತ್ತೆ. ಈ ಥರದ ಇನ್ನೂ ವರ್ಸ್ಟ್ ಕೇಸ್ ಅಂತಂದರೆ ಅವ್ರನ್ನ ಆಯುರ್ವೇದ ಆಸ್ಪತ್ರೆಯಲ್ಲಿ ಸೇರಿಸ್ಬಿಟ್ಟು ಅವನಿಗೆ ನಸ್ಯ ಅಂತ ಮುಗಿಗೆ ಬಿಡೋ ಔಷಧಿಗಳು, ಶಿರೋಧಾರ ಅಂತ ತಲೆಗೆ ಆಯಿಲನ್ನು ಹಾಕ್ತೀವಿ. ಈ ಥರ ಪಂಚಕ್ರಮ ಚಿಕಿತ್ಸೆ ಮಾಡ್ಬೋದು. ಒಟ್ಟಾರೆ ಅವರನ್ನು 1 ತಿಂಗಳು ಅಥವಾ 15 ದಿನ ಆಲ್ಕೋಹಾಲಿಂದ ಮುಕ್ತವಾಗಿರುವ ಜಾಗದಲ್ಲಿ ಇಟ್ಬಿಟ್ಟು ಅವರ ಮನವನ್ನು ಪರಿವರ್ತನೆ ಮಾಡಿ ಸ್ವಲ್ಪ ಯೋಗ, ಧ್ಯಾನ ಇದನ್ನು ಹೇಳಿಕೊಟ್ರೆ ಖಂಡಿತವಾಗಿಯೂ ಕುಡಿತವನ್ನು ಬಿಡಿಸ್ಬೋದು. ನನ್ನ ಕ್ಲಿನಿಕ್ನಲ್ಲಿ ಕೆಲವರು ಗಂಡ ಹೆಂಡತಿ ಜಗಳ ಮಾಡ್ಕೊಂಡ್ಬರೋರು, ದೊಡ್ಡ ಕುಡ್ಕ ಗಂಡ, ಹೊಡೆಯೋನು ಬಡಿಯೋನು, ಅಂಥವರಿಗೆ ನಾನು ಹೆದರಿಸಿ ಸುಮ್ಮನೆ ನಮ್ಮ ಪೊಲೀಸ್ನವ್ರು ಇರ್ತಾರಲ್ಲ ಅವ್ರಿಗೆ ಹೇಳೋದು, ಸರ್ ಈ ಥರ ಸಾಯಿಸ್ಬಿಡ್ತಾನೆ ಸರ್, ಅವ್ನಿಗೆ ಸ್ವಲ್ಪ ಹೆದರಿಸಿ ಅಂತ. ಪೊಲೀಸ್ನವರು ನೀನು ಇನ್ನೊಂದು ಸತಿ ಹೊಡೆದ್ಬಿಟ್ರೆ ನೀನು ಕೊಂದಾಕ್ಬಿಡ್ತೀವಿ, ಕೈಕಾಲು ಮುರಿತೀವಿ, ಕುಡಿದ್ರೆ ಈ ಥರ ಸಾಮ, ದಾನ, ದಂಡ ಅಂತಾರೆ. ಆ ಥರದ ಪ್ರಯೋಗಗಳನ್ನು ಮಾಡಿ ಕೆಲವ್ರನ್ನ ಕುಡ್ತದಿಂದ ಬಿಡಿಸಿದ್ದೀನಿ. ಇವತ್ತಿಗೂ ಕೆಲವ್ರು ಬಂದು ಹೇಳ್ತಾರೆ, ಸರ್ ನಿಮ್ಮನ್ನು ಎಷ್ಟು ನೆನೆಸ್ಕೊಂಡ್ರು ಸಾಲದು, ಕುಡ್ತಾ ಬಿಡಿಸಿದ್ದೀರಾ ಅಂತ. ಹಾಗಾಗಿ ಪ್ರಯತ್ನ ಮೊದಲು ಬೇಕು. ಮೊದಲು ಮನೆಯವರು, ಹೆಂಡತಿ ಮಕ್ಕಳಿರ್ಬೋದು ಅಥವಾ ಸಣ್ಣ ಹುಡುಗ ಕುಡಿಯೋಕ್ಕೆ ಶುರು ಮಾಡಿದ್ರೆ ಅಪ್ಪ ಅಮ್ಮಂದರು ಹೆದರಿಸ್ಬೇಕು. ಅವನು ಕುಡಿಯೋದು ಗೊತ್ತಾಗ ಚೆನ್ನಾಗಿ ಜೋರು ಮಾಡಿ ಕುಡ್ತಾ ಬಿಡಿಸಿದರೆ ವ್ಯಸನ ಮುಕ್ತ ಸಮಾಜ ಮಾಡ್ಬೋದು. ಅಟ್ಲೀಸ್ಟ್ ನಮ್ಮ ವಿಡಿಯೋ ನೋಡಿ ಕೆಲವರಾದರೂ, ಬೆರಳೆಣಿಕೆಯಷ್ಟು ಜನ ಆದರೂ ಕುಡಿತವನ್ನು ಬಿಟ್ಟರೆ ನಮ್ಮ ಲೈಫ್ ಅಟ್ ನೇಚರ್ನ, ನಮ್ಮ ಎಲ್ಲ ಟೀಮ್ನ ಪ್ರಯತ್ನ ಸಾರ್ಥಕತೆ ಆಗುತ್ತೆ ಅಂತ ನಾನು ಹೇಳ್ತೀನಿ. ವೀಕ್ಷಕರೇ, ಇವತ್ತಿನ ಮಾಹಿತಿ ಕುಡಿತದ ಬಗ್ಗೆ, ಮದ್ಯವ್ಯಸನದ ಬಗ್ಗೆ ಬಿಡಿಸೋದಕ್ಕೆ ನಾವು ಮಾಡಿರೋ ಪ್ರಯತ್ನ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ನಿಮ್ಮ ಸುತ್ತಮುತ್ತ ನಿಮ್ಮ ಸ್ನೇಹಿತರು, ಫ್ರೆಂಡ್ಸು ಯಾರಾದರೂ ಕುಡುಕರಿದ್ದರೆ ದಯವಿಟ್ಟು ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ. ಹಾಗೆ ನೀವು ಬೇಜಾರಾದಾಗ ನಮ್ಮ ಲೈಫ್ ಅಟ್ ನೇಚರ್ನ ವಿಡಿಯೋನ ನೋಡ್ತಾ ಇರಿ. ಇನ್ನೊಂದಷ್ಟು ಆರೋಗ್ಯಕ್ಕೆ, ಸಮಾಜಕ್ಕೆ ಒಳ್ಳೆ ಬೇಕಾದಂಥ ವಿಡಿಯೋನ ಮತ್ತೆ ನಾವು ಹಾಕ್ತಾ ಇರ್ತೀವಿ. ನೈಸರ್ಗಿಕವಾಗಿ ಬದುಕೋಣ, ಆನಂದವಾಗಿರಿ, ಆರೋಗ್ಯವಾಗಿರಿ. ನಮಸ್ಕಾರ.